ವಾಗಿ ರಾಘವೇಂದ್ರ ಸ್ವಾಮಿಗಳು ಅಂದರೆ ಬೇರೆ ಯಾರೂ ಅಲ್ಲ, ಕೃತಯುಗದಲ್ಲಿ ನರಸಿಂಹದೇವರನ್ನೇ ಒಲಿಸ್ಕೊಂಡಂಥ ನರಸಿಂಹದೇವರು ಅವತಾರ ಮಾಡೋಕ್ಕೆ ಯಾರು ಪೂಜ್ಯರೋ ಅಂತ ಪ್ರಹ್ಲಾದರಾಜರೇ ಯಾರ ನಿಮಿತ್ತವಾಗಿ ನರಸಿಂಹದೇವರು ಪ್ರಕಟ ಆದರೋ ಆ ಪ್ರಹ್ಲಾದರಾಜರೇ ರಾಘವೇಂದ್ರ ಸ್ವಾಮಿಗಳು. ನೀವು ರಾಘವೇಂದ್ರ ಸ್ವಾಮಿಗಳ ಜೀವನ ನೋಡಿದಾಗ ಪ್ರಹ್ಲಾದರ ಜೀವನ ಅರ್ಥವಾಗುತ್ತೆ. ನರಸಿಂಹದೇವರಿಗೆ ಪ್ರಹ್ಲಾದರಾಜರು ಒಂದು ಮಾತು ಹೇಳ್ತಾರೆ, ಭಾಗವತದಲ್ಲಿ ಮಾತು. ಪ್ರಾಯೇಣ ದೇವ ಮುನಯಸ್ ಸ್ವಮುಕ್ತ ಕಾಮ, ಪ್ರಾಯೇಣ ದೇವ ಮುನಯಸ್ ಸ್ವಮುಕ್ತ ಕಾಮ ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಾ. ಏನೀಗಂದರೆ ಸಾಮಾನ್ಯವಾಗಿ ಎಲ್ಲ ಋಷಿ ಮುನಿಗಳು ಸಾಧಕರು ತಮ್ಮ ಸಾಧನೆಗೋಸ್ಕರ ಧ್ಯಾನ ಮಾಡ್ತಾರೆ, ತಮ್ಮ ಸಾಧನೆಗೋಸ್ಕರ ವಾನಪ್ರಸ್ಥಿಗಳ